ಯಾರೇ ಆಗಿರಲಿ ಅವರು ಎಷ್ಟು ಸುಸಂಸ್ಕೃತರು ಎನ್ನುವುದು ಜಗಳದಲ್ಲವರು ಹೇಗೆ ನಡೆದುಕೊಳ್ಳುತ್ತಾರೆ ಎನ್ನುವುದರಲ್ಲಿ ತಿಳಿಯುತ್ತದೆ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ಸ್ವಲ್ಪ ಕಷಾಯ ಮಾಡ್ಕೊಂಡು ಕೂಡುದು, ಸ್ವಲ್ಪ ಹೊತ್ತು ಓದ್ಕೊಂಡು ತುಂಬ ದಿನಗಳ ನಂತರ ಇವತ್ತು ವಾಕ್ ಹೋಗ್ತಾ ಇದ್ದೀನಿ. ಇದರಿಂದ ನನಗೊಂದು ಸ್ವಲ್ಪ ಮೈಂಡು ರಿಫ್ರೆಶ್ ಆಗುತ್ತೆ, ನಮ್ಮ ಹೆಲ್ತ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ವಾಕಿಂದ ವಾಪಸ್ ಬರಬೇಕಾದ್ರೆ ನನಗಂತೂ ಅಲ್ಲಿ ಬ್ಯೂಟಿಫುಲ್ ಫ್ಲವರ್ ಸಿಕ್ತು. ಸೊ ಅದನ್ನು ಕತ್ಕೊಂಡು ಬಂದೆ. ಒಂದು ಗ್ಲಾಸ್ ಲೋಟಾಗೆ ನೀರು ಹಾಕ್ಬಿಟ್ಟು ಆ ಫ್ಲವರ್ಸ್ನೆಲ್ಲ ಅದರಲ್ಲಿ ಇಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವತ್ತಿನ ತಿಂಡಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದೆ, ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವತ್ತು ಓದೋದಕ್ಕೆ ಅಂತ ಕೂತ್ಕೊಂಡೆ. ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ರೈತರ ಬೆಳೆಗೆ ಸಮರ್ಪಕ ಬೆಲೆ ಸಿಗ್ತಾ ಇಲ್ಲ. ನಾವೆಲ್ಲ ವರ್ಷಕ್ಕೊಮ್ಮೆ ರೈತರ ದಿನಾಚರಣೆನ ಆಚರಿಸ್ತೀವಿ. ದೊಡ್ಡ ಸಭೆ ಸಮಾರಂಭದಲ್ಲಿ ಅನ್ನದಾತರಿಗೆ ನನ್ನ ಮೊದಲ ನಮಸ್ಕಾರ, ಅನ್ನದಾತರು ಇಲ್ಲದೆ ನಾವು ಇಲ್ಲ ಅಂತೆಲ್ಲ ದೊಡ್ಡವರು ಭಾಷಣ ಮಾಡ್ತಾ ಇರ್ತಾರೆ. ಆದರೆ ರೈತರ ಬೇಡಿಕೆ ವಿಷಯ, ಅವರ ಸಮಸ್ಯೆಗಳು ಅಂತ ಬಂದಾಗ ಸರ್ಕಾರ ಕುರುಡಾಗಿರುತ್ತೆ. ಕೆಲವು ವ್ಯಕ್ತಿಗಳೆಲ್ಲ ಶೂನ್ಯ ಸಂವೇದನೆಯನ್ನು ತೋರಿಸ್ತಾ ಇರ್ತಾರೆ. ರೈತರು ನಮ್ಮ ದೇಶದ ಬೆನ್ನೆಲುಬಾಗಿರಬೇಕಾದ್ರೆ ಅವರ ಬೆನ್ಮೇಲಿರೋ ಸ್ವಲ್ಪನಾದರೂ ಅವರನ್ನು ಸರ್ಕಾರ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.